ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು PMAY ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಒಂದು ಏನು ಅಪ್ಲಿಕೇಶನ್ ಓಪನ್ ಮಾಡಿದಾರಲ್ಲ, ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನಾನು ಮೊದಲನೆಯಿಂದ ಲಾಸ್ಟ್ವರೆಗೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ್ಯಾವ ಅರ್ಜಿಯನ್ನು ಯಾವ್ಯಾವುದರಲ್ಲಿ ನಾವು ಸಲ್ಲಿಸಬೇಕಾಗುವಂತನೂ ಕೂಡ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗೆ ನೀವೇನಾದರೂ ನಮ್ಮ SV ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ನನ್ನ ವಿಡಿಯೋದ ಕೆಳಗಡೆ ನನ್ನ ಟೆಲಿಗ್ರಾಮ್ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ. ಅಲ್ಲೂ ಕೂಡ ನಾನು ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನಾನು ಜಾಯಿನ್ ಆದರೆ ನೀವು ಅಲ್ಲೂ ಕೂಡ ನನ್ನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಲ್ಲೂ ಕೂಡ ನೀವು ಹೋಗಿ ನನ್ನ ಎಲ್ಲ ವಿಡಿಯೋಗಳನ್ನ ನೋಡ್ಬೋದು. ಹಾಗಾಗಿ ಟೆಲಿಗ್ರಾಮ್ ಗ್ರೂಪ್ನು ಕೂಡ ಜಾಯಿನ್ ಆಗಿ. ನಾವಿವಾಗ ಒಂದು ವೆಬ್ಸೈಟಿಗೆ ಹೋಗೋಣ. ಗೂಗಲ್ಗೆ ಹೋಗ್ಬಿಟ್ಟು PMAY 2.0 ಅಂತ ಸರ್ಚ್ ಮಾಡಿ ಸಾಕು. ಅದರಲ್ಲಿ PMAY ಅರ್ಬನ್ ಅಂತೇಳಿ ಒಂದು ವೆಬ್ಸೈಟ್ ಲಿಂಕ್ ಬರುತ್ತೆ. ಅದರಲ್ಲಿ ಮೊದಲನೇ ಆಪ್ಷನ್ PMAY ಅರ್ಬನ್, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಈ ಒಂದು ವೆಬ್ಸೈಟ್ ಲಿಂಕ್ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನನ್ನ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಅಲ್ಲೂ ಕೂಡ ಈ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅದಾದಮೇಲೆ ಇಲ್ಲಿ ಒಂದು ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಪಾಪಪ್ ಮೇಲೆ. ಅದಾದಮೇಲೆ ಈ ರೀತಿಯಾಗಿ ನಮಗೆ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಏನು ಇಲ್ಲಿ ಮೇಲ್ ತೋರಿಸ್ತಾ ಇದೆ, ಅಪ್ಲೈ ಫಾರ್ PMAY ಯು ಅಂದರೆ ಅರ್ಬನ್, ನಗರ ಪ್ರದೇಶದವರಿಗೆ ಅಂತೇಳಿ 2.0. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅರ್ಜಿಯನ್ನು ಸಲ್ಲಿಸೋದಾದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ರೀತಿಯಾಗಿ ಮತ್ತೆ ನಿಮಗೆ ಈ ರೀತಿಯಾಗಿ ಡೈರೆಕ್ಟ್ ಲಿಂಕು ಇದನ್ನೇ ನಾನು ನಿಮಗೆ ಕೊಡ್ತೀನಿ. ಏನಾದರೂ ಓಪನ್ ಆಗಲಿಲ್ಲ ಅಂದರೆ ಮತ್ತೆ ಇಲ್ಲಿ ಅಪ್ಲೈ ಫಾರ್ PMAY 2.0 ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಈ ಎಲ್ಲ ಡೀಟೇಲ್ಸ್ ಕೂಡ ಯಾವ್ಯಾವ ಯೋಜನೆ ಇದೆ ಅಂತಲ್ಲಿ ನಾನು ಇದನ್ನು ಓದ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಾವೀಗ BLC ಅಂದರೆ ಸೈಟ್ ಹೊಂದಿದ್ದವ್ರಿಗೆ ಏನೇ ಯಾವುದೇ ಒಂದು ಸೈಟ್ ಆಗಲಿ ಮನೆ ಆಗಲಿ ಹೊಂದಿಲ್ಲ ಅಂದರೆ ನೀವು AHPಗೆ ಅಪ್ಲೈ ಮಾಡಬೇಕಾಗುತ್ತೆ. ನಾನು BLCಗೆ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಕೆಳಗಡೆ ಬಂದರೆ ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತಲೂ ಅಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲಿಕೆಂಟ್ ಆಧಾರ್ ಬೇಕಾಗುತ್ತೆ, ಮತ್ತು ಫ್ಯಾಮಿಲಿ ಆಧಾರ್ ಬೇಕಾಗುತ್ತೆ, ಮತ್ತು ಅಪ್ಲಿಕೆಂಟ್ ಬ್ಯಾಂಕ್ ಡೀಟೇಲ್ಸ್ ನಾವು ಪಾಸ್ಬುಕ್ ಬೇಕಾಗುತ್ತೆ. ಹಾಗೆ ಅಪ್ಲಿಕೆಂಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಲ್ಯಾಂಡ್ ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗುತ್ತೆ, ಈ ಸ್ವತ್ತು ಅಥವಾ ರಿಜಿಸ್ಟರ್ ರೆಕಾರ್ಡ್ಸ್. ಅದಾದಮೇಲೆ ನಾವು ಕೆಳಗಡೆ ಬಂದರೆ ನಾವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಇಲ್ಲಿ ನಾವು ಯಾವ ಸ್ಟೇಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಅವರ ಇನ್ಕಮನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅವರ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನಿರುತ್ತೆ ಅದನ್ನು ನೀವು ನೋಡಿಬಿಟ್ಟು ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಈ 3 ಆಪ್ಷನ್ ಇದೆ. ಇಲ್ಲಿ ನಿಮಗೆ 3 ಆಪ್ಷನಲ್ಲಿ ನಾವು ಏನು ಬೆನಿಫಿಷರಿ ಲೀಡ್ ಕನ್ಸ್ಟ್ರಕ್ಷನ್ ಅಂದರೆ BLC ಅಂದರೆ ಯಾರು ಸೈಟನ್ನು ಹೊಂದಿದ್ದು ಇದಕ್ಕೆ ಅಪ್ಲೈ ಮಾಡ್ಬೋದು, ಅವರಿಗೆ ನಾವು BLCಯನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೈಟ್ ಏನೇ ಇಲ್ಲ, ಯಾವುದೂ ಇಲ್ಲ ಅನ್ನೋರಿಗೆ ನಾವು ಅಪ್ರೂವಬಲ್ ಹೌಸಿಂಗ್ ಪಾರ್ಟ್ನರ್ಶಿಪ್ AHPಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಇದು ಇಂಟ್ರೆಸ್ಟ್ ಸಬ್ಸಿಡಿ ಅಂದರೆ ಬ್ಯಾಂಕ್ ವತಿಯಿಂದ ಇದು ಅಪ್ಲೈ ಮಾಡೋವಂಥ ಒಂದು ಏನು ಸ್ಯಾಲರಿಡಿ ಪರ್ಸನ್ ಆಗಿರ್ತಾರೋ, ಸ್ಯಾಲ್ರಿಯನ್ನು ಯಾರು ತಗೊಂಡು ಅವರು ಹೌಸಿಂಗ್ ಲೋನ್ನ ಬ್ಯಾಂಕ್ ವತಿಯಿಂದ ತೊಗೊಂಡಿರ್ತಾರೋ ಅವರು ಈ 3ನೇ ಆಪ್ಷನನ್ನು ಅವರು ಅಪ್ಲೈ ಮಾಡಬೇಕಾಗುತ್ತೆ ಬ್ಯಾಂಕ್ ವತಿಯಿಂದ. ನಾವಿಲ್ಲಿ ಎರಡು ಆಪ್ಷನಲ್ಲಿ ನಾನು BLC ಏನು ಒಂದು ಅವ್ರ ಹತ್ರ ಈ ಸೊತ್ತಿದೆ ಅವರ ಆ ಒಂದು ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಬೆನಿಫಿಷರಿ ಲೀಡ್ ಕನ್ಸ್ಟ್ರಕ್ಷನ್ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಅವ್ರ ಹತ್ರ ಏನೂ ಇಲ್ಲ ಅಂದರೆ ನೀವು 2ನೇ ಆಪ್ಷನ್ನ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೀವು ಏನಾದರೂ ಓನ್ ಮನೆಯನ್ನು ಹೊಂದಿದ್ದೀರಾ, ಪಕ್ಕ ಮನೆಯನ್ನು ಹೊಂದಿದ್ದೀರಾ, ನೀವು RCC ಬಿಲ್ಡಿಂಗನ್ನು ಹೊಂದಿದ್ದೀರಾ, ಕೊಟ್ಟರೆ ನೀವು ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಮನೆ ಇದ್ದರೆ ಮತ್ತೆ ಕೊಟ್ಟರೆ ಅವಕಾಶ ಇಲ್ಲ. ಇಲ್ಲಿ ಪಕ್ಕ ಮನೆ ಇಲ್ಲ, ನೀವು ಹಂಚಿಂದು ಅಥವಾ ಏನಾದರೂ ಒಂದು ಟೆಂಪವರಿ ಇದ್ದರೆ ಆ ಅರ್ಜಿಯನ್ನು ಸಲ್ಲಿಸ್ಬೋದು. ಪಕ್ಕ ಮನೆ ಅಂದರೆ ನೀವು ಕೊಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹೌಸಿಂಗ್ ಸ್ಕೀಮ್, ಸೆಂಟ್ರಲ್ ಸ್ಕೀಮ್ ಯಾವುದಾದ್ರೂ ನೀವು ಇದಕ್ಕಿಂತ ಮುಂಚೆ ಅಪ್ಲೈ ಮಾಡಿ ಏನಾದರೂ ಬೆನಿಫಿಟನ್ನು ತೊಗೊಂಡಿರಾ ಅಂತ ಕೇಳುತ್ತೆ. ಕೊಟ್ಟರೆ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ, ತೊಗೊಂಡಿದ್ರೂ ಕೂಡ ಅವಕಾಶ ಇರೋಲ್ಲ. ನೀವು ತೊಗೊಂಡಿಲ್ಲ ಅಂದರೆ ಕೊಟ್ಟು ನೀವು ಎಲಿಜಿಬಿಲಿಟಿ ಚೆಕ್ಕನ್ನು ನೀವು
ಚೆಕ್ ಮಾಡಬೇಕಾಗುತ್ತೆ. ಮಾಡಿದ್ಮೇಲೆ ಈ ರೀತಿಯಾಗಿ ಅವರ ಆಧಾರ್ ನಂಬರ್ನ ಟೈಪ್ ಮಾಡಬೇಕಾಗುತ್ತೆ. ಆಧಾರ್ ನಂಬರಲ್ಲಿರೋ ಥರ ಹೆಸರನ್ನು ಟೈಪ್ ಮಾಡಿ ನಾವು ಕೆಳಗಡೆ ಇರೋಂಥ ಕ್ಲಿಕ್ ಇಂಡಿಕೇಟ್ ದಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಜನರೇಟ್ OTP ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಇವಾಗ ಆಧಾರ್ ನಂಬರ್ ಮತ್ತು ಹೆಸರನ್ನು ಟೈಪ್ ಮಾಡಿದ್ದೀನಿ. ಈಗ ಇಲ್ಲಿ ಕ್ಲಿಕ್ ಇಯರ್ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡೋಣ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ಅವರ ಆಧಾರಲ್ಲಿರುವಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅವರ OTP ಹಾಕಿ ನಾವು ಸಬ್ಮಿಟ್ ಮೇಲೆ ನಾವಿವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅವರ ಹೆಸರು ಮತ್ತು ಅವರ ಆಧಾರ್ ನಂಬರ್ನ ಇಲ್ಲಿ ಪೇಚಾಗಿ ತಗೊಳುತ್ತೆ, ಅದು ತೋರಿಸ್ತಾ ಇರುತ್ತೆ. ಅದಾದಮೇಲೆ ನಾವು ಅವರ ಡೇಟ್ ಆಫ್ ಬರ್ತನ್ನು ನಾವಿಲ್ಲಿ ಅವರ ಆಧಾರಲ್ಲಿರೋ ಥರ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರ ಜೆಂಡರ್ನ ನಾವಿಲ್ಲಿ ಮೇಲ್ ಫೀಮೇಲ್ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಹೆಚ್ಚಿನದಾಗಿ ಫಿಮೇಲ್ನ ಅರ್ಜಿಯನ್ನು ಸಲ್ಲಿಸೋದು ಒಳ್ಳೆಯದು. ಅವರ ಮ್ಯಾರೇಜ್ ಸ್ಟೇಟನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ನಾವಿಲ್ಲಿ ಮ್ಯಾರೇಜ್ ಸ್ಟೇಟ್ನ ಹಾಕಿದ್ಮೇಲೆ ಮೊಬೈಲ್ ನಂಬರ್ ಎಲ್ಲ ಹಾಕಿದ್ಮೇಲೆ ಅವರ ಫಾದರ್ ನೇಮ ಕಂಪಲ್ಸರಿ ಹಾಕಬೇಕಾಗುತ್ತೆ. ಅವ್ರು ಏನಾದರೂ ಡೆತ್ ಆಗಿದ್ದರೆ ಲೇಟ್ ಅಂತ ಹಾಕ್ಬಿಟ್ಟು ನೀವು ಹಾಕ್ಬೋದು, ಆದರೆ ಕಂಪಲ್ಸರಿ ನಾವು ಹಾಕಲೇಬೇಕಾಗುತ್ತೆ. ಅವರ ಮದರ್ ನೇಮ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಅವರ ಹಸ್ಬೆಂಡ್ ನೇಮ್ ನಾವು ಯಾಕೆಂದರೆ ಇಲ್ಲಿ ಅಪ್ಲಿಕೆಂಟನ್ನು ಲೇಡೀಸ್ ಆಗಿ ತಗೊಳ್ತೀವಲ್ಲ, ಹಾಗಾಗಿ ನಾವು ಅವರ ಹಸ್ಬೆಂಡ್ ಹೆಸರಲ್ಲಿ ಕೂಡ ಅವರ ಲ್ಯಾಂಡ್ ಇದ್ದರೆ, ಅವರ ಪ್ರಾಪರ್ಟಿ ಇದ್ದರೆ ನಾವು ಅವರ ವೈಫ್ ಹೆಸರಲ್ಲಿ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಲೇಡೀಸನ್ನು ತಗೊಂಡಿರೋದ್ರಿಂದ ನಾವು ಹಸ್ಬೆಂಡ್ ಹೆಸರನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರ ಹಸ್ಬೆಂಡ್ ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಟ್ ಅವರು ಏನು ವರ್ಕ್ ಮಾಡ್ತಾ ಇರ್ತಾರೆ ಅಂತಂದು ನಾವಿಲ್ಲಿ ಸೆಲೆಕ್ಟ್ ಮಾಡಿ ಸೆಲ್ಫ್ ಎಂಪ್ಲಾಯ್ಡ್, ಸ್ಯಾಲ್ರಿಡ್ ಈ ಥರ ಒಂದು ಸೆಲೆಕ್ಟನ್ನು ಮಾಡಬೇಕಾಗುತ್ತೆ. ಅದಾದಮೇಲೆ ಅವರ ಆಕ್ಯುಪಿಕೇಷನ್ ಏನಿರುತ್ತೆ, ಅವ್ರು ಏನು ವರ್ಕ್ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅವರ ರಿಲಿಜಿಯನ್ ಏನು ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರ ಕೆಟಗರಿಯನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ಎಜುಕೇಷನ್ ಕ್ವಾಲಿಫಿಕೇಷನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಕೇಳ್ತಾ ಇದ್ದೇನೆ, ಯಾವುದಾದ್ರೂ ಇಲ್ಲಿ ಕೊಟ್ಟಿರುವಂಥ ಒಂದು ವರ್ಕಲ್ಲಿ ಅಥವಾ ಅಂಗನವಾಡಿ ವರ್ಕರ್ಸ್ ಈ ಥರ ಯಾವುದಾದ್ರೂ ಸ್ಕೀಮ್ ನೀವು ಇದ್ದೀರಾ ಅಂತ ಕೇಳುತ್ತೆ. ನೀವು ನೋ ಅನ್ನು ಕೊಟ್ಟು ಇದ್ದರೆ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲ್ಲ. ಹಾಗಾಗಿ ನೋ ಅನ್ನು ಕೊಟ್ಟು ನಾವು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಫಾದರ್ ನೇಮ್, ಮದರ್ ನೇಮ್ ಮತ್ತು ಹಸ್ಬೆಂಡ್ ನೇಮ್ನ ಹಾಕಿದ್ದೀನಿ. ಅವರ ಎಂಪ್ಲಾಯ್ಡ್ ಸ್ಟೇಟನ್ನು ನಾವಿಲ್ಲಿ ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರ ಆಕ್ಯುಪಿಕೇಷನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಏನಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವುದಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಯಾವುದಿದ್ದಾರೆ ಅನ್ನೋದು ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಅವರ ರಿಲಿಜಿಯನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅವರ ಕೆಟಗರಿಯನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ಏನು ಈ ಸ್ಕೀಮಲ್ಲಿ ಯಾವುದಿದ್ದೀರಾ ಅನ್ನೋದಕ್ಕೆ ನೋ ಕೊಟ್ಟು ನಾವು ಎಲ್ಲ ಡೀಟೇಲ್ಸ್ನ ಕಂಪ್ಲೀಟ್ ಮಾಡಿದ ಮೇಲೆ ನಾವು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಇದು ರೆಕಾರ್ಡ್ ಸೇವ್ ಆ್ಯಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಕೊಡಿ. ಅವರ ಫ್ಯಾಮಿಲಿ ಡೀಟೇಲ್ಸ್ ಏನಿರುತ್ತೆ ಅದು ಇಲ್ಲಿ ಎಂಟರ್ ಆಗಿರುತ್ತೆ. ನೀವೇನಾದರೂ ಮತ್ತೆ ಸೇರಿಸ್ಬೇಕು ಅಂದರೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ನೀವು ಸೇರಿಸ್ತಾ ಹೋಗ್ಬೋದು ಫ್ಯಾಮಿಲಿ ಡೀಟೇಲ್ಸ್ನ. ಅದಾದಮೇಲೆ ನಾವು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ರೆಕಾರ್ಡ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ಈಗ ನಾವಿಲ್ಲಿ ಹೌಸ್ ಹೋಲ್ಡ್ ಡೀಟೇಲ್ಸ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ. ನಾವೇನು ಇನ್ಕಮ್ ಸರ್ಟಿಫಿಕೇಟ್ನ ಇದನ್ನು ಹಾಕಿರ್ತೀವಿ ಅದನ್ನು ನಾವಿಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಾವು ಇದನ್ನು ಇನ್ಕಮ್ ಸರ್ಟಿಫಿಕೇಟ್ನ ತಗೊಂಡು ನಾವು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಕೊಡಿ. ಅದಾದಮೇಲೆ ನಾವಿಲ್ಲಿ ನೀವು ಏನಾದರೂ ಮನೆ ಹೊಂದಿದ್ರೆ ಓನ್ ಕೊಡಿ. ನೀವೇನಾದ್ರು ರೆಂಟ್ ಬಾಡಿಗೆಯಲ್ಲಿದ್ದರೆ ಬಾಡಿಗೆ ಕೊಡಿ. ಒಂದಿದ್ರೆ ಯಾವ ರೀತಿಯಾದ ಮನೆ ಅಂತ ನೀವು ಕೊಡಬೇಕಾಗುತ್ತೆ. ನೀವು ಯಾವ ರೀತಿಯ ಮನೆಯಲ್ಲಿ ಪಕ್ಕಾ ಮನೆಯಲ್ಲಿದ್ದೀರಾ ಅನ್ನೋದಕ್ಕೆ, ಯಾವ ಟೈಫಲ್ಲಿ ಇದ್ದೀರಾ, RCC ಯಾವ ರೀತಿ ಇದ್ದೀರಾ ಅನ್ನೋದನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವ ಟೈಪ್ ಇದೆ ಆ ಮನೆಯನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ಸೆಮಿ ಪಕ್ಕದಲ್ಲಿ ಏನಾದರೂ ಸೆಮಿ ಪಕ್ಕದ ಈ ಥರದ ಇಲ್ಲಿರುವಂಥ ಯಾವುದಾದ್ರೂ ಮನೆಯಲ್ಲಿ ನೀವು ಇದ್ದೀರಾ ಅನ್ನೋದಾದರೆ ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ನೀವು ಹಂಚಿನ ಮನೆ ಈ ಥರದ ಒಂದು ಮಾಳಿಗೆ ಮನೆಗಳು ಅಂತಾರಲ್ಲ ಆ ಥರದ ಮನೆಯಲ್ಲೇ ಕಚ್ಚಾ ಅಂತ ಕೊಟ್ಟು ಇಲ್ಲಿರುವಂಥ ಯಾವುದಾದ್ರೂ ಆಪ್ಷನ್ ಯಾವ ರೀತಿ ನಿಮ್ಮ ರೂಪಿಂಗ್ ಇದೆ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ. ಇಲ್ಲಿ ಮೇಲ್ಗಡೆ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಿ ಆ ಏರಿಯಾದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಮನೆಯ ಬಗ್ಗೆ ನೀವು ಮನೆ ಹೊಂದಿದ್ರೆ ಯಾವ ರೀತಿಯ ಮನೆಯನ್ನು ಹೊಂದಿದ್ದೀರಾ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ.
ನೀವು ಇಲ್ಲ ರೆಂಟಲ್ಲಿದ್ದರೆ ರೆಂಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ನೀವು ಮನೆಯೇ ಯಾವುದೇ ಮನೆ ಇಲ್ಲ ನಮಗೆ ಅನ್ನೋದಾದರೆ ನೋ ಹೋಮ್ ಹೌಸನ್ನು ಕ್ಲಿಕ್ ಮಾಡಿದರೆ ಯಾವುದೇ ರೀತಿಯಾದ ಸೆಲೆಕ್ಟನ್ನು ಆಪ್ಷನ್ ಇರಲ್ಲ. ಅದನ್ನು ಟೈಪ್ ಮಾಡಿ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ರೆಕಾರ್ಡ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ಅವರ ಒಂದು ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಮತ್ತು ಸೈಟ್ ಅಡ್ರೆಸ್ 3 ಅಡ್ರೆಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅವರ ಹೌಸಿಂಗ್ ನಂಬರ್ ಏನಾದರೂ ನೀವಿದ್ದರೆ ನೀವು ಟೈಪ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಇಲ್ಲ. ಇಲ್ಲಿ ಅವರ ಏರಿಯಾ ಮತ್ತು ಫುಲ್ ಅಡ್ರೆಸ್ಸನ್ನು ಮಾಡೋದಕ್ಕೆ ಅವರ ಏರಿಯಾ ಯಾವುದು ಅನ್ನೋದನ್ನ ನಾವಿಲ್ಲಿ ಪ್ರತಿಯೊಂದಕ್ಕೂ ಹಾಕೋಂತ ನಾವಿಲ್ಲಿ ಹೋಗಬೇಕಾಗುತ್ತೆ. ಅವರ ಏರಿಯಾ ಮತ್ತು ಸ್ಟೇಟನ್ನು ಹಾಕಿದ ಮೇಲೆ ನಾವಿಲ್ಲಿ ಯಾವ ಸ್ಟೇಟ್ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಡಿಸ್ಟಿಕ್ಕನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಅದಾದಮೇಲೆ ಅವರ ಒಂದು ಸಬ್ ಡಿಸ್ಟಿಕ್ ಅಂದರೆ ಅವರ ತಾಲೂಕನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅವರ ಒಂದು ಮುನ್ಸಿಪಲ್ ಯಾವುದಿರುತ್ತೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಅವರ ಒಂದು ಪಿನ್ ಕೋಡ್ ಯಾವ ಏರಿಯಾದ್ದು ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸೇಮ್ ಕೂಡ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡೂ ಕೂಡ ಸೇಮ್ ಇದ್ದರೆ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಬೇರೆ ಬೇರೆ ಇದ್ದರೆ ಬೇರೆ ಬೇರೆಯನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಸ್ಟೇಟನ್ನು ಸೇಮ್ ಅಲ್ಲಿ ಏನು ಟೈಪ್ ಮಾಡಿರ್ತೀವಿ ಅದೇ ರೀತಿ ಇಲ್ಲೂ ಕೂಡ ನಾವು ಸೆಲೆಕ್ಟನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡೂ ಕೂಡ ನೀವು ಯಾವುದಿರುತ್ತೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ಮುನ್ಸಿಪಲ್ ಯಾವುದಿರುತ್ತೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸಿಟಿನೋ ವಿಲೇಜ್ ಯಾವುದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮುನ್ಸಿಪಲ್ ಹಾಕಿದ ಮೇಲೆ ಅದು ಸಿಟಿ ಸೆಲೆಕ್ಟ್ ಆಗುತ್ತೆ. ನೀವೇನಾದರೂ ವಿಲೇಜ್ ಇದ್ದರೆ ವಿಲೇಜನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವುದಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಅವರ ಪಿನ್ ಕೋಡ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೈಟು ಏನು ಆ ಒಂದು ಸೈಟು ಈ ಸ್ವತ್ತು ಜಾಗ ಯಾವುದಿದೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಯಾವುದಿದೆ ಅನ್ನೋದನ್ನ ನೀವು ಇಲ್ಲಿ ಯಾವ ಏರಿಯಾದಲ್ಲಿದೆ ಅನ್ನೋದನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸ್ಟೇಟು ಮತ್ತು ಡಿಸ್ಟಿಕ್ಕನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸಬ್ ಡಿಸ್ಟಿಕ್ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ವಿಲೇಜ್ ಯಾವುದು ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿ ಮುನ್ಸಿಪಾಲಿಟಿ ಅಥವಾ ವಿಲೇಜ್ ಯಾವ ಒಂದು ಇದನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಪಿನ್ ಕೋಡ್ನ ನಾವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಕೊಟ್ಟಿರುವಂಥ ಒಂದು ಏನು ಒಂದು ಈ ಸ್ವತ್ತು ಇರುತ್ತೋ ಅದನ್ನು ನಾವಿಲ್ಲಿ ಚೂಸ್ ಬೈ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಕೂಡ 100 KB ಒಳಗಡೆನೇ ಇರಬೇಕಾಗುತ್ತೆ. ಅದಾದಮೇಲೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಫೈಲ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದ್ರ ಮೇಲೆ ಓಕೆ ಕೊಡಿ. ಅದ್ರ ಮೇಲೆ ಓಕೆ ಕೊಟ್ಟ ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ರೆಕಾರ್ಡ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದಮೇಲೆ ನಾವಿಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ನಾವಿಲ್ಲಿ ಅಕೌಂಟ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಅದೇ ಅಕೌಂಟ್ನ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವಿಲ್ಲಿ IFSC ಕೋಡನ್ನು ಹಾಕಿ ಗೆಟ್ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ಬರುತ್ತೆ, ಯಾವ ಬ್ಯಾಂಕು ಅಂತೇಳಿ. ಅದಾದಮೇಲೆ ನೀವು ಯಾವ ಅವೈಲಬಲ್ ಬೆನಿಫಿಟ್ ಅಂಡರ್ ಎನಿ ಸೆಂಟ್ರಲ್ ಸ್ಟೇಟ್ ಸ್ಪಾನ್ಸರ್ಡ್ ಸ್ಕೀಮ್ ಸಚ್ ಆಸ್ ಅಮೃತ್ ಟು ಯಾವುದಾದ್ರೂ ಈ ಸ್ಕೀಮಲ್ಲಿ ನೀವು ಈ ಒಂದು ತಗೊಂಡಿದ್ದೀರಾ ಅಂತ ಕೇಳುತ್ತೆ. ನೋ ಕೊಟ್ಟು ನಾವು ಕೆಳಗಡೆ ಫೈನಲ್ ಸೇವ್ ಮೇಲೆ ಕ್ಲಿಕ್ ಮಾಡಿ, 2 ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸೇವನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಏನು ಬ್ಯಾಂಕ್ IFSC ಕೋಡ್ನ ಹಾಕಿ ಗೆಟ್ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯಾವ ಬ್ಯಾಂಕು ಮತ್ತು ಬ್ರಾಂಚ್ ಅಡ್ರೆಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಅದಾದಮೇಲೆ ನಾವು ನೋ ಮೇಲೆ ಕ್ಲಿಕ್ ಮಾಡಿ ಏನಿಲ್ಲಿರುವಂಥ ಡಿಕ್ಲರೇಷನ್ ಮೇಲೆ ನಾವು ಕ್ಲಿಕ್ ಮಾಡಿ ಇಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರುತ್ತೆ, ನೀವು ಓದ್ಕೋಬೋದು. ಕ್ಲೋಸ್ ಕೊಟ್ಟು ನಾವು 2 ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆರ್ ಯು ಶ್ಯೂರ್ ಏನು ನೀವು ಫೈನಲ್ ಸಬ್ಮಿಟ್ನ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಓಕೆ ಕೊಟ್ಟು ಒಂದು ಅಪ್ಲೈಮೆಂಟ್ ನಂಬರ್ ಬರುತ್ತೆ, ಇದನ್ನು ನೀವು ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇವರು ಅವರ ಒಂದು ಸಕ್ಸಸ್ಫುಲಿ ಒಂದು PMAYಗೆ ನೀವು ಹಾಕಿರುವಂಥ ಅರ್ಜಿ ಸಕ್ಸಸ್ಫುಲ್ ಆಗಿದೆ ಅಂತ ಒಂದು ಈ ರೀತಿಯಾಗಿ ಒಂದು ಪಾಪಪ್ ಬರುತ್ತೆ. ಅದಾದಮೇಲೆ ನಾವು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು PDF ಫೈಲ್ ನಮಗೆ ಡೌನ್ಲೋಡ್ ಆಗುತ್ತೆ ಅಕ್ನಾಮೆಂಟು. ಈ ರೀತಿಯಾಗಿ ಅವರ ಎಲ್ಲ ಡೀಟೇಲ್ಸ್ ನಾವೇನು ಫಿಲ್ ಮಾಡಿದ್ವಿ ಅದೆಲ್ಲ ಡೀಟೇಲ್ಸ್ ನಮಗೆ ಇಲ್ಲಿ ಬರುತ್ತೆ. ಅದಾದಮೇಲೆ ನಾವಿಲ್ಲಿ ಈ ಒಂದು ಅಕ್ನಾಮೆಂಟನ್ನು ನಾವು ಕಸ್ಟಮರ್ಗೆ ಪ್ರಿಂಟ್ ಹಾಕಿ ಕೊಡಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.